ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಫಿಯಾ ಮಾತಾಡ್ತಿರೋದು. ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೂ ನಾಳೆ ಏಪ್ರಿಲ್ 26ರಂದು ಲೋಕಸಭಾ ಚುನಾವಣೆ ನಡೀತಾ ಇದೆ. ಆದರೆ ದಯವಿಟ್ಟು ಯಾರು ಓಟ್ ಹಾಕಿ ಯಾರೇನು ನಮಗೆ ಬಂದು ಏನು ಸಹಾಯ ಮಾಡ್ತಾರೆ ಅನ್ನೋದನ್ನು ದಯವಿಟ್ಟು ನಿಮ್ಮ ಮೈಂಡಿಂದ ತೆಗೀರಿ. ನೀವೆಲ್ಲರೂ ಬಂದು ನಮ್ಮ ಭಾರತ ದೇಶದ ಒಂದೊಂದು ಪ್ರಜೆಗಳು. ಪ್ರತಿಯೊಬ್ಬರಿಗೂ ಬಂದು ಇವಾಗ ಈ 5 ವರ್ಷ ನಡೀತಾ ಇರೋಂಥ 5 ವರ್ಷಕ್ಕೆ ಒಂದು ಸಾರಿ ಎಲೆಕ್ಷನ್ ಬರುತ್ತೆ. ಈ MP ಎಲೆಕ್ಷನಲ್ಲಿ ಬಂದು ನೀವು ಯಾರಿಗೆ ನಿಮ್ಮ ಮನಸ್ಸಿಗೆ ಒಳ್ಳೆಯವರು ಅಂತ ನಿಮ್ಮ ಮನಸ್ಸಿಗೆ ಬರುತ್ತೋ ಅವರಿಗೆ ನೀವು ಓಟ್ ಹಾಕೋದು ನಿಮ್ಮ ಹಕ್ಕು. ಪ್ರತಿಯೊಬ್ಬರು ಬಂದು ಓಟ್ ಹಾಕೋದು ನಿಮ್ಮ ಹಕ್ಕು ಇರೋದ್ರಿಂದ ಎಲ್ರಿಗೂ ಬಂದು ಫ್ರೀಡಮ್ ಸಿಗಲ್ಲ. ಈಗ ಬಂದು 2,000 ಕೊಡ್ತಾರೆ, 1,000 ರೂಪಾಯಿ ಕೊಡ್ತಾರೆ ಅಂತ ಓಟ್ ಹಾಕೋದನ್ನು ದಯವಿಟ್ಟು ಮೈಂಡಿಂದ ತೆಗೀರಿ. ಪ್ರತಿಯೊಬ್ಬರು ನಿಮ್ಮ ಮನಸ್ಸಿಂದ ಇವ್ರು ಬಂದರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋದು ನಿಮ್ಮ ಮೈಂಡಲ್ಲಿದ್ದರೆ ಅಂಥವ್ರಿಗೆ ನೀವು ಓಟನ್ನು ಹಾಕಿ. ನೀವು ಇದು ಒಂದು ಓಟು ಬಂದು ಈ ಭಾರತ ದೇಶದ ಹಣೆ ಬರಹನೇ ಚೇಂಜ್ ಆಗುತ್ತೆ. ಪ್ರತಿಯೊಬ್ಬರು ಅಷ್ಟೇ ನಿಮ್ಮ ಯೋಚನೆ ಮಾಡಿ. ನೀವು ಇಷ್ಟು ವರ್ಷ 5 ವರ್ಷದಲ್ಲಿ ಏನೇನು ಆಗಿರುತ್ತೆ ಪ್ರತಿಯೊಂದು ನೀವು ನೋಡಿರ್ತೀರ. ನಿಮ್ಮ ಮನಸ್ಸಿಗೆ ಯಾರು ಬರ್ತೋ ಅವರಿಗೆ ನೀವು ಒಂದು ಓಟು ಹಾಕಿದ್ರೇ ಆ ಬದಲಾವಣೆನ ನೀವು ನಿಮ್ಮ ಭಾರತಕ್ಕೆ ತರಬೋದು. ಒಂದೊಂದು ಓಟು ಬಂದು ಈ ಭಾರತಕ್ಕೆ ತುಂಬ ಇಂಪಾರ್ಟೆಂಟ್ ಇದೆ. ಈ ಭಾರತದಲ್ಲಿ ಬಂದು ಯಾರು ಬಂದು ಈ ದೇಶದ ಪ್ರಧಾನಮಂತ್ರಿಯಾಗಿ ಯಾರು ಕುತ್ಕೊಬೇಕು ಅಂಥೇಳಿ ಮತ್ತು MP ಎಲೆಕ್ಷನ್ ಇದಾಗ್ತಿರೋದು ಆ ಲೆವೆಲ್. ಅಂದರೆ ನಮ್ಮ ಬೆಂಗಳೂರಲ್ಲಿ ಬಂದು 26ನೇ ತಾರೀಕು ನಡೀತಾ ಇದೆ. ಬೇರೆ ಬೇರೆ ಸ್ಟೇಟಲ್ಲಿ ಬಂದು ಬೇರೆ ಬೇರೆ ಡೇಟ್ಗಳಿದೆ. ಆದರೆ ಪ್ರತಿಯೊಬ್ಬರು ಯಾವ ಡೇಟಿಗೆ ಬರುತ್ತೋ ಅದಕ್ಕೆ ಕಟ್ಟಿ. ಆದರೆ ನಮ್ಮ ಬೆಂಗಳೂರಲ್ಲಿ ನಾಳೆ ಬೆಳಗ್ಗೆ 26ನೇ ತಾರೀಕದು ಎಲೆಕ್ಷನ್ಗೆ ದಯವಿಟ್ಟು ನಿಮಗೆ ಎಷ್ಟೊಂದು ಕೆಲಸ ಇರುತ್ತೆ. ಬ್ಯಾಂಗ್ಳೂರು ಬಂದು ಹೇಗೆ ಹೇಳೋದಂದರೆ ಒಂದಿನ ರಜಾ ಸಿಕ್ಕಿದ್ರೆ ಸಾಕು, ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗೋಣ, ವೆಕೇಷನ್ ಹೋಗೋಣ, ನಾವೆಲ್ಲರೂ ಹೋಗೋಣ ಅನ್ನೋದು ಬಂದು ಇವಾಗ ರಜೆ ಸಿಕ್ಕಿದ್ರೆ ಸಾಕು ಅಂತಿರ್ತಾರೆ. ಬಟ್ ನೀವು ಎಲ್ಲೇ ಹೋಗಿ ಯಾವ ಊರಿಗಾರ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಬಂದು ವೋಟಿಂಗ್ ಶುರುವಾಗುತ್ತೆ. ದಯವಿಟ್ಟು ನಿಮ್ಮ ಮತನ, ನಿಮ್ಮ ಫ್ರೀಡಮು, ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಬಂದು ಪ್ರತಿಯೊಬ್ಬರಿಗೂ ಬಂದು ಓಟ್ ಹಾಕಬೇಕು ಅಂತ ಹೇಳಿ ಅದು ನಿಮ್ಮ ಧರ್ಮಸಿದ್ಧ ಹಕ್ಕು. ಪ್ರತಿಯೊಬ್ಬರು ನಿಮ್ಮ ಓಟನ್ನ ದಯವಿಟ್ಟು ಹೋಗಿ ಒಂದು 5 ನಿಮಿಷ ಆದರೂ ಪರವಾಗಿಲ್ಲ ಲೈನ್ ನಿಂತು ಹೋಗಿ ನಿಮ್ಮ ಬೂತ್ ಯಾವುದೇ ಇದೆ ಅಂಥೇಳಿ ನೋಡಿ ಆ ಬೂತ್ಗೆ ಹಾಕಿ. ಆ ಮಿಷಿನಲ್ಲಿ ಬಂದು 1 2 3 ಅಂತ ಇರುತ್ತೆ. ಒಂದೊಂದು ಪಕ್ಷಕ್ಕೆ ಒಂದೊಂದು ನಂಬರ್ ಇರುತ್ತೆ. ಸೊ ನಿಮ್ಮ ಪಕ್ಷ ಯಾವುದು ಅಂತಿರುತ್ತೆ. ಹಾಕಿದ್ಮೇಲೆ 1 ನಿಮಿಷ ಅಂದರೆ 5 ಸೆಕೆಂಡ್ಸ್ವರೆಗೂ ನೀವು ಬಂದು ಆ ಬಟನಿಗೆ ಪ್ರೆಸ್ ಮಾಡ್ತಾನೆ ಇರಬೇಕು. ಅದು ಒಂದು ಸೌಂಡ್ ಬರುತ್ತೆ. ಅದರಲ್ಲಿ ನೀವು ಪ್ರೆಸ್ ಮಾಡಿದಾಗ ಒಂದು ಸೌಂಡ್ ಬರುತ್ತೆ. ಆ ಸೌಂಡು ಬಂದ ಮೇಲೆ ಓಕೆ ನಿಮ್ಮದು ವೋಟಿಂಗ್ ಆಗಿದೆ ಅಂತ ಅರ್ಥ. ಸೊ ವೋಟ್ ಹಾಕಿದ್ಮೇಲೆ ನೀವು ಆರಾಮಾಗಿ ಎಲ್ಲ ಹೋಗ್ತಿರೋ ಹೋಗಿ. ಇದು ಬಂದು ನಿಮ್ಮ ಹಕ್ಕು. ದಯವಿಟ್ಟು ಎಲ್ಲರೂ ನಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ 26ನೇ ತಾರೀಕು ಪ್ರತಿಯೊಬ್ಬರು ವೋಟಿಂಗ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.